ಗೇಮ್ ಆಡ್ತಿದ್ದಾರಾ ಸಚಿವ ಜಮೀರ್ ಅಹ್ಮದ್? ಕಾಂಗ್ರೆಸ್ನಲ್ಲಿದ್ದುಕೊಂಡೇ ಜಮೀರ್ ಅಹ್ಮದ್ ಡಬಲ್ ಗೇಮ್ ಆಡ್ತಿದ್ದಾರಾ? ಸಿದ್ದರಾಮಯ್ಯ ಅವರನ್ನು ನಂಬಿಸಿ ಮೋಸ ಮಾಡ್ತಿದ್ದಾರಾ ಜಮೀರ್ ಅಹ್ಮದ್? ಜಮೀರ್ ಕರಿಯ ಹೇಳಿಕೆಯಿಂದ ಹುಟ್ಟಿಕೊಂಡ ಅನುಮಾನಗಳು. ಚನ್ನಪಟ್ಟಣದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಅಂತ ಗೊತ್ತಿದ್ದು ಈ ರೀತಿಯ ಹೇಳಿಕೆ ನೀಡಿದ್ರ? ಕುಮಾರಸ್ವಾಮಿ ವಿರುದ್ಧ ಜಮೀರ್ ಅಹ್ಮದ್ ವೈಯಕ್ತಿಕ ದಾಳಿ ನಡೆಸಿದ್ರ? ಜಮೀರ್ ಹೇಳಿಕೆಯಿಂದ ಸಿಡಿದೆದ್ದ ಇಡೀ ಒಕ್ಕಲಿಗ ಸಮುದಾಯ. ಕಾಂಗ್ರೆಸ್ ಪಾಳೆಯದಲ್ಲಿ ಸಚಿವ ಜಮೀರ್ ಅಹ್ಮದ್ ಬಗ್ಗೆ ಡೌಟ್ ವ್ಯಕ್ತವಾಗ್ತಾ ಇದೆ. ಮಾಜಿ ಕುಚುಕುವಿಗೆ ಪರೋಕ್ಷವಾಗಿ ಸಹಾಯ ಮಾಡಿದ್ರ ಜಮೀರ್ ಅಹ್ಮದ್? ಕುಮಾರಸ್ವಾಮಿಗೆ ಹೆಲ್ಪ್ ಮಾಡಲೆಂದೇ ಜಮೀರ್ ಹೇಳಿಕೆ ಕೊಟ್ರ? ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಹೇಳಿಕೆ ಬಗ್ಗೆ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ. ಬೇಕೆಂದೇ ಜಮೀರ್ ಹೇಳಿರಬಹುದು ಎಂದು ಶಾಸಕ ರಮೇಶ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ನಾಯಕರೇ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಚನ್ನಪಟ್ಟಣದಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರನ್ನ ಕರಿಯ ಅಂತ ಕರೆದಿದ್ದಿರುವ ಬಗ್ಗೆ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಡಬಲ್ ಗೇಮ್ ಆಡ್ತಿದ್ದಾರಾ ಹಾಗಾದ್ರೆ ಜಮೀರ್ ಅಹ್ಮದ್? ಕಾಂಗ್ರೆಸ್ನಲ್ಲಿದ್ದುಕೊಂಡೇ ಜಮೀರ್ ಅಹ್ಮದ್ ಡಬಲ್ ಗೇಮ್ ಆಡ್ತಿದ್ದಾರಾ? ಸಿದ್ದರಾಮಯ್ಯ ಅವರನ್ನ ನಂಬಿಸಿ ಮೋಸ ಮಾಡ್ತಿದ್ದಾರಾ? ಜಮೀರ್ ಕಾಲಿಯಾ ಎಂಬ ಹೇಳಿಕೆಯಿಂದ ಹುಟ್ಟಿಕೊಂಡ ಹಲವು ಅನುಮಾನಗಳು. ಚನ್ನಪಟ್ಟಣದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಅಂತ ಗೊತ್ತಿದ್ರೂ ಈ ರೀತಿಯ ಹೇಳಿಕೆ ಬೇಕಿತ್ತ? ಚನ್ನಪಟ್ಟಣದ ಪ್ರಚಾರದ ವೇಳೆ ಎಚ್.ಡಿ. ಕುಮಾರಸ್ವಾಮಿಯವರನ್ನ ಕರಿಯ ಎಂದು ವರ್ಣಭೇದಿಸಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಜಮೀರ್ ಅಹ್ಮದ್ ವೈಯಕ್ತಿಕ ದಾಳಿ ನಡೆಸಿದ್ದಾರಾ ಹೇಗೆ? ಜಮೀರ್ ಹೇಳಿಕೆಯಿಂದ ಸಿಡಿದೆದ್ದ ಇಡೀ ಒಕ್ಕಲಿಗ ಸಮುದಾಯ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಜಮೀರ್ ಅಹ್ಮದ್ ಬಗ್ಗೆ ಡೌಟ್ ವ್ಯಕ್ತವಾಗುತ್ತಿದ್ದು, ಮಾಜಿ ಕುಚುಕುವಿಗೆ ಪರೋಕ್ಷವಾಗಿ ಸಹಾಯ ಮಾಡ್ತಿದ್ದಾರಾ ಜಮೀರ್ ಅಹ್ಮದ್? ಕುಮಾರಸ್ವಾಮಿಗೆ ಹೆಲ್ಪ್ ಮಾಡಲೆಂದೇ ಜಮೀರ್ ಈ ರೀತಿ ಹೇಳಿಕೆ ಕೊಟ್ರ? ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಜಮೀರ್ ಹೇಳಿಕೆ ಬಗ್ಗೆ ಬಹಿರಂಗ ಹೇಳಿಕೆ ಕೊಟ್ಟ ರಮೇಶ್, ಬೇಕೆಂದೇ ಜಮೀರ್ ಈ ರೀತಿ ಹೇಳಿರಬಹುದು ಎಂದು ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅನುಮಾನ ವ್ಯಕ್ತಪಡಿಸಿದ್ದಾರೆ.